ಟೀಮ್ ಸೆಲೆಕ್ಷನ್ ಏನೂ ಇಲ್ಲ ಸರ್. ಟೀಮ್ ಸೆಲೆಕ್ಷನಲ್ಲಿ ಲೋಕಲ್ ಪ್ಲೇಯರ್ಸು ಒಂದು 3-4 ಜನ ಇರಬೇಕಿತ್ತು. ಕರ್ನಾಟಕ ಪ್ಲೇಯರ್ಸು ಯಾರೂ ಇಲ್ಲ. ಪಡಿಕಲ್ಗೆ ಒಂದು ಹಾಕ್ಕೊಂಡವ್ರೆ ಅಷ್ಟೇ. ವೆಲ್ಜಾಕ್ಸ್ಗೆ ತೊಗೊಳ್ಬೇಕಿತ್ತು, ರಿಟರ್ನ್ ಮಾಡಬೇಕಿತ್ತು. ಅವರು ಬಾಂಬೆ ಟೀಮ್ಗೆ ಬಿಟ್ಕೊಟ್ಟವ್ರೆ. ಸರಿ, ಕ್ಯಾಪ್ಟನ್ನು ವಿರಾಟ್ ಕೊಹ್ಲಿ ಲೀಡರ್ಶಿಪ್ ಸಖತ್ತಾಗಿದೆ. ಅವರು ಐಕಾನಿಕ್ ಪ್ಲೇಯರು. ಅವರಿಂದ ಇನ್ನೂ ಬೆನಿಫಿಟ್ ಆಗ್ಬೋದು. ಓನರ್ಸ್ದು ಸ್ವಲ್ಪ ತಪ್ಪಿದೆ ಸರ್. ಓನರ್ಸು ತೊಗೊಳ್ಬೇಕಿತ್ತು. ಒಳ್ಳೆ ಪ್ಲೇಯರ್ಗೆ ಬಿಟ್ಕೊಟ್ಟವ್ರೆ. ಕಮ್ ಬಜೆಟಲ್ಲಿ ಇದ್ದರು, ಅವ್ರಿಗೂ ಬಿಟ್ಕೊಟ್ಟವ್ರೆ. ಇಲ್ಲಾಂದರೆ ಒಂದು ಲೀಡರ್ಶಿಪ್ ಸ್ಮಿತ್ಗೆ ಹಾಕ್ಕೊಳ್ಬೇಕಿತ್ತು, ಸ್ಟೀವನ್ ಸ್ಮಿತ್ತು. ಅವ್ರಿಗೂ ತೊಗೊಳ್ಳಿಲ್ಲ, ಅವರು ಅನ್ಸೋಲ್ಡ್ ಆಗಿದ್ದಾರೆ. ಮತ್ತು ಟೀಮ್ ಡೇವಿಡ್ ಏನು ಪರ್ಫಾರ್ಮೆನ್ಸ್ ಇಲ್ಲ, ಅವ್ರಿಗೂ ತೊಗೊಳ್ಳಿದ್ದು ವೇಸ್ಟೇ ನಮ್ಮ ಐಡಿಯಾಯಿಂದ ಹೇಳ್ತಿದ್ದೀವಿ. ಬೆಸ್ಟು ವಿರಾಟ್ ಕೊಹ್ಲಿನೇ ಸರ್. ಬೇರೆಯವ್ರು ಯಾರು ಆ ಥರ ಪ್ಲೇಯರ್ಸ್ ಇಲ್ಲ ಬ್ಯಾಂಗ್ಳೂರು ಟೀಮಲ್ಲಿ. ವಿರಾಟ್ ಕೊಹ್ಲಿ ಇರಬೇಕು. ಅವರು ಇದ್ದರೆ ಪಕ್ಕ ಈ ಸಲ ಕಪ್ಪು ನಮ್ಮದೇನೆ. ಪ್ರತಿ ವರ್ಷ ನಾವು ಹೇಳ್ತಾಯಿದ್ರಿ. ಈಗ ತಿರ್ಗಾ ಅವ್ರಿಗೆ ಅವಕಾಶ ಕೊಟ್ಟರೆ ಇನ್ನೊಂದು ಕ್ಯಾಪ್ಟನ್ಶಿಪ್ಪಲ್ಲಿ ಯಾವುದೂ ಒಂದು ಬೆಸ್ಟು ಟೂರ್ನಮೆಂಟು ಕಪ್ಪು ವಿರಾಟ್ ಕೊಹ್ಲಿ ತೊಗೊಂಡಿದ್ದಿಲ್ಲ. ಈ ಸಲ ಇದು ಕಪ್ ತೊಗೊಳ್ಬೋದು ಅಂತ ಇದು ಇದೆ. ಆರ್ ಸಿ ಬಿ ಅಂದರೆ ನಮ್ಮ ತುಂಬ ನಾನು ಮೊದಲಿಂದ ನೋಡಿದ್ರೆ ಆರ್ ಸಿ ಬಿ ಫಾಲೋವರ್ಸೇ. ಯಾಕಂದರೆ ವಿರಾಟ್ ಕೊಹ್ಲಿ ಯಾವಾಗಿಂದ ಇದ್ದಾರೆ, ಅವ್ರಿಗೆ ನಾವು ತುಂಬ ಫ್ಯಾನ್, ವಿರಾಟ್ ಕೊಹ್ಲಿ ಫ್ಯಾನ್ ನಾನು. ಅವರಂದರೆ ತುಂಬ ಇಷ್ಟ. ಅವರಿದ್ದಾರೆ, ಅವ್ರಿಗೇನೆ ನಾವು ಸಪೋರ್ಟ್ ಮಾಡೋದು. ಮತ್ತು ಬೆಂಗಳೂರು ಟೀಮು ಎಲ್ಲ ಮ್ಯಾಚ್ಗೆ ಹೋಗ್ತೀವಿ ಬರ್ತೀವಿ ನಾವು. ಮತ್ತು ಈ ಸಲ ಆ ಥರ ಕ್ರೇಜ್ ಇರಲ್ಲ. ನಮ್ಮವರು ಲೋಕಲ್ ಜನನೇ ಬರೋದು ತುಂಬ ಕಷ್ಟ ಸ್ಟೇಡಿಯಮ್ಗೆ. ಅದೇ ಸರ್, ಲೋಕಲ್ ಪ್ಲೇಯರ್ಗಳು ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಅವರು KL ರಾಹುಲ್ ಆಗಲಿ ಇವರಾಗಲಿ ಯಾರು ತೊಗೊಂಡಿಲ್ವಲ್ಲ. ಅದೇ ನಮ್ಮ ಸ್ಟೇಟ್ ಪ್ಲೇಯರ್ಸು ತೊಗೋಬೇಕು. ಜಾಸ್ತಿ ಜನನ ತೊಗೊಂಡ್ರೆ ಒಳ್ಳೇದು, ಗೆಲ್ತಾರೆ. ಈ ಸತಿ ಹೊಡಿತಾರೆ ಸರ್ ನಮ್ಮವ್ರು. ಈ ಸಲ ಕಪ್ ನಮ್ಮದೇ. ಅದಕ್ಕೆ ಹೇಳ್ತಾನೆ ಇರ್ತೀವಿ, ಗೆಲ್ಲೋವರೆಗೂ ನಮ್ಮದೇ. ನಿರೀಕ್ಷೆ ಇಟ್ಕೊಂಡೇ ಇಡ್ತೀವಿ ಸರ್. ಪ್ರತಿ ವರ್ಷ ಗೆಲ್ಲೇಬೇಕು ಅಂತ, ಗೆಲ್ತಾರೆ ಅಂದ್ಕೊಂಡಿದ್ದೀವಿ. ಟೀಮ್ ಸೆಲೆಕ್ಷನ್ನು ಯಾವಾಗಲೂ ಅವ್ರದ್ದು ಚೆನ್ನಾಗೇ ಇರುತ್ತೆ. ಬಟ್ ಅವ್ರು ಆಡೋದ್ರ ಮೇಲೆ ಹೋಗುತ್ತೆ ಅಷ್ಟೇ. ಯಾವಾಗಲೂ ಅವ್ರದ್ದು ಚೆನ್ನಾಗೇ ಇರುತ್ತೆ, ಆಡೋದ್ರ ಮೇಲೆ ಹೋಗುತ್ತೆ. ಈ ಸತಿನೂ ಟೀಮ್ ಚೆನ್ನಾಗೇ ತೊಗೊಂಡಿದ್ದಾರೆ. ಬಟ್ ಅವ್ರು ಪರ್ಫಾರ್ಮ್ ಮಾಡೋದ್ರ ಮೇಲೆ ಇದಿದೆ ಮೇಯ್ನಾಗಿ. ಅವ್ರು ಪರ್ಫಾರ್ಮೆನ್ಸ್ ಮಾಡಿದ್ರೆ ಕಪ್ ನಮ್ಮದೇ ಈ ಸತಿ. ನಾವು ಕಾಯ್ತಾನೇ ಇದ್ದೀವಿ ವರ್ಷ ಈ ಸಲ ಅಂದ್ಕೊಂಡು. ಕ್ಯಾಪ್ಟನ್ ಯಾರಾದರೂ ಆಗ್ಬೋದು. ಕೊಹ್ಲಿ ಆದ್ರೇ ಬೆಸ್ಟ್ ಅನ್ಸತ್ತೆ ನನಗೆ. ಯಾಕಂದರೆ ಲಾಸ್ಟ್ ಟೈಮ್ ಫಾಫ್ ಇದ್ದರು, ಅವರೂ ಇಲ್ಲ. ಮ್ಯಾಕ್ಸ್ವೆಲ್ಲೂ ಇಲ್ಲ. ಇವಾಗೆಲ್ಲ ಹೊಸಬರಿದ್ದಾರೆ. ಆ ಹೊಸಬರಲ್ಲಿ ನಾವು ಕಂಪೇರ್ ಮಾಡಿಕೊಂಡ್ರೆ ಅವ್ರು ಯಾವ ಟೀಮಲ್ಲೂ ಕ್ಯಾಪ್ಟನ್ ಇರಲಿಲ್ಲ. ಸೊ ಕೊಹ್ಲಿ ಆಗೋದೇ ಬೆಸ್ಟ್ ಅನಿಸುತ್ತೆ. ನಮ್ಮ KL ರಾಹುಲ್ ಅವ್ರು ಇರಬೇಕಾಯ್ತು, ಅವ್ರು ತೊಗೊಂಡಿಲ್ಲ. ಅದೊಂದೇ ಇದ್ದಿದ್ದು ನಿರೀಕ್ಷಿತವಾಗಿ. ಬೇಸರ ಇಲ್ಲ, ಎಂಜಾಯ್ಮೆಂಟ್ ಇದೆ. ವರ್ಷ ನಡೆಯುತ್ತೆ ನಮ್ಗೆ RCB ಮ್ಯಾಚ್ ನೋಡೋಕ್ಕೆ. ಅವರು ಕಪ್ ಯಾವಾಗಾದ್ರೂ ತೊಗೊಳ್ಳಿ, ನಮಗೆ ಒಂದು ಇದಿರುತ್ತೆ ಆಡ್ತಾರೆ ಅಂತ. ಕಪ್ ತೊಗೊಂಬಿಟ್ರೆ ಆಮೇಲೆ ಅದ್ರ ಮೇಲೆ ಇದು ಹೋಗ್ಬಿಡುತ್ತೆ, ನಮಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅದಕ್ಕೆ ತೊಗೋಬಾರ್ದು ಅವರು ಅಷ್ಟೇ. ಇಲ್ಲ, ಈ ಸಾರಿ ಲೇಡೀಸ್ ಅವ್ರು ಗೆಲ್ಸ್ಕೊಟ್ಟಿದ್ದಾರೆ, ಜೆಂಟ್ಸು ಗೆಲ್ಸ್ಕೊಡ್ಬೋದು ಈ ಸಾರಿ. RCB 100% ತಗೋತಾರೆ. ಈ ಸಾರಿ ವಿರಾಟ್ ಕೊಹ್ಲಿಗೆ ತುಂಬ ಇದಿದೆ, ಕಪ್ ಗೆಲ್ಲೇಬೇಕು ಅಂತ. ಗೆಲ್ಸ್ಕೊಡ್ತಾರೆ ಈ ಸಾರಿ. ಸರ್, ನಾವು RCB ಅಂದ್ರೇ ಒಂದು ಕ್ರೇಜು, ತುಂಬ ಎಕ್ಸ್ಪೆಕ್ಟೇಷನ್ನು, ಕುತೂಹಲದಿಂದ ನಾವು ನೋಡ್ತಿರ್ತೀವಿ. ಹಾಗೆಯೇ ಇದ್ರ ಜೊತೆಗೆ, ಆಟದ ಜೊತೆಗೆ ಎಷ್ಟೋ ಯುವಕರಾಗಲಿ ಈ ಬೆಟ್ಟಿಂಗ್ ಆಡಿ ಅವರು ಜೀವನನೇ ಹಾಳು ಮಾಡ್ಕೊಳ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಿದ್ದೀವಿ ಯುವಕರಿಗೆ? ಅದು ನಾವು ಎಷ್ಟು ಪ್ರಿಡಿಕ್ಟ್ ಮಾಡಿದ್ರು ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಅದು ಆಡೋದು, ಅದನ್ನು ಮ್ಯಾಚಾಗಿ ನೋಡಬೇಕು. ಅದನ್ನು ಬೆಟ್ಟಿಂಗ್ ಎಲ್ಲ ಮಾಡಿಕೊಂಡು ಇರೋದೆಲ್ಲ ಹಾಳು ಮಾಡ್ಕೊಂಡಿದ್ರೆ ಆಗಲ್ಲ. ಅದು ಮ್ಯಾಚಾಗಿ ನೋಡಿ ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದೌದು, ಅದನ್ನು ತಡೆ ಹಿಡಿಯೋಕ್ಕಾಗಲ್ಲ ಮೇಯ್ನಾಗಿ. ಹೌದು, ಅಷ್ಟೇ ಎಂಜಾಯ್ ಮಾಡಬೇಕಷ್ಟೇ. ಕೂತ್ಕೊಂಡು ನೋಡಬೇಕು, ಎಂಜಾಯ್ ಮಾಡಬೇಕು ಮನೆಯಲ್ಲಿ. ಅದನ್ನೇ ಒಂದು ಇದ್ರ ಥರ ಹಿಡ್ಕೋಬಾರ್ದು ಯಾವತ್ತು.
ಅಷ್ಟೇ. ಆರ್ ಸಿ ಬಿ ಮ್ಯಾಚ್ ನೋಡಬೇಕು, ಎಂಜಾಯ್ ಮಾಡಬೇಕು ಅಷ್ಟೇ. ಅದನ್ನು ಒಂದು ವ್ಯಾಪಾರ ಥರ ಮಾಡಬಾರ್ದು ಅಷ್ಟೇ. ಅಷ್ಟೇ. ಈ ಸತಿ ಪ್ಲೇಯರ್ಸ್ ಎಲ್ಲ ಚೇಂಜ್ ಆಗಿದ್ದಾರೆ, ವಾಸ್ತುನೂ ಚೇಂಜ್ ಆಗಿದೆ. ನೋಡೋಣ ಈ ಸತಿ ಕಪ್ ಎತ್ತಾರೆ ಅಂತ. ಈ ಸಲ ನಮ್ಮದೇ ಇರ್ಬೋದು ಕಪ್ಪು ಅನಿಸ್ತಾ ಇದೆ. ಅದಾಗಲಿ, ಸಕ್ಸಸ್ ಆಗಲಿ ಅಷ್ಟೇ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕ್ರಿಕೆಟ್ ಆಗಿ ನೋಡ್ಬೇಕಂತ ಸರ್ ಹೇಳಿದ್ರು, ಅದನ್ನ ಎಂಜಾಯ್ ಮಾಡ್ಬೇಕಂತ ಹೇಳಿದ್ರು. ಕೆಲವರು ಅದನ್ನ ಬೇರೆ ಥರನೂ ಉಪಯೋಗ ಮಾಡ್ಕೊತಾರೆ, ಬೆಟ್ಟಿಂಗ್ ಆಡೋದಾಗಲಿ, ಜೀವನ ಹಾಳು ಮಾಡ್ಕೊಳ್ಳೋದು. ಅದು ತಪ್ಪು ಅದು ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಸ್ಪೋರ್ಟ್ಸಾಗೆ ತೊಗೊಬೇಕೆ ಹೊರತು ಬೆಟ್ಟಿಂಗಾಗಿ ತೊಗೊಬಾರ್ದು ಅಷ್ಟೇ. ಎಂಜಾಯ್ ಮಾಡಬೇಕು ಸ್ಪೋರ್ಟ್ಸ್ನ, ಅದೊಂದೇ ಇರೋದು.